KGFನಲ್ಲಿ ಗರುಡನ್ ಸಾಯಿಸಿದ್ಮೇಲೆ ಮುಂದೇನಾಯ್ತು? ನೀವು ಓದ್ತೀರಾ? KGFನಲ್ಲಿ ಗರುಡ ಸತ್ತಿದ್ದೊಂದು ವಿಷಯ ಬಿಟ್ಟರೆ ಹೊರಗಿನ ಪ್ರಪಂಚಕ್ಕೆ ಬೇರೆ ಏನೂ ಗೊತ್ತಿರಲಿಲ್ಲ. ಆದರೆ ಮಾರನೇ ದಿನ ಬಹಳ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳುವಂಥ ಪಾಲಿಯಲ್ಲಿ ರಾಜೇಂದ್ರ ದೇಸಾಯಿ, ಗುರು ಪಾಂಡ್ಯನ್, ಆಂಡ್ರೂಸ್ ಮತ್ತು ಕಮಲ್ ಗರುಡನ ತಮ್ಮ ವಿರಾಟ್ಗೆ ಪಟ್ಟಾಭಿಷೇಕ ಮಾಡಕ್ಕೆ ಬಂದಿದ್ರು. ತಲೈವಾ ಗರುಡ ಹೋಗ್ಬಿಟ್ಟ. ಗರುಡನ್ ಜೊತೆಗೆ ಬೆಂಕಿ ಹಚ್ಚಿದಾರೋ ಇಲ್ವೋ, ಆಗ್ಲೇ ಈ ವಿರಾಟ್ ದೌಲತ್ ಶುರು ಆಗ್ಬಿಟ್ಟಿದೆ. ಅವನ್ ಬರಕ್ ಅವನೇ ಆಡಂಬರ ಮಾಡ್ಕೊತಾ ಇದ್ದಾನೆ. ಮೊದಲು ಹಿಂಗಿರ್ಲಿಲ್ವಲ್ಲ ವಿರಾಟ್ ಉಡಾಫೆಯಿಂದ ಕೆಲಸ ಮಾಡಿದ್ರೇನೆ ನಮ್ ಕೆಲಸ ಸುಲಭ ಆಗೋದು. ಈ ಗುರು ಪಾಂಡ್ಯನ್ ಆನೆನೆ ಉಳಿಸಿದೀವಿ, ಇನ್ನು ಆಡು ಹೊಡಿಯೋದು ಯಾವ ದೊಡ್ಡ ವಿಷಯ. ನೀನೇನು ಯೋಚನೆ ಮಾಡಬೇಡ. ನಾರಾಜಿಗೆ ಆಸೆ ಪಟ್ಟು ಇನ್ನೊಬ್ಬನ ಹೆಜ್ಜೆಯಲ್ಲಿ ಬೀಳೋಕೆ ಸಾಧ್ಯನೇ ಇಲ್ಲ. ಈ ವಿರಾಟ್ಗೆ ಇಷ್ಟು ದೌಲತ್ತಲ್ಲಿಂದ ಬಂತು? ಅವನ್ನ ನಾನೇ ಹೊಡಿತೀನಿ. ಆ ಬೊಂಬೈ ಅವನಿದ್ನಲ್ಲ, ಅವನ ಹೆಸರೇನು? ರಾಕಿ. ಅವನ್ನ ಹೊಡೆದ್ಬಿಟ್ರಲ್ಲ, ಮಿಸ್ ಆಗ್ಬಿಟ್ಟ ನನ್ನ ಮಗ ನನ್ನ ಕೈಲಿ. ಅವನನ್ನ KGF ಕಳಿಸಿದ್ದು ಗರುಡನ್ನು ಹೊಡೆಯೋದಕ್ಕೆ, ಆದ್ರೆ ಅವನು ಹೋಗಿದ್ದು KGFನ ಆಳೋದಕ್ಕೆ. ಅದಕ್ಕೆ ಮೊದಲು ಗರುಡನ್ನು ಹೊಡಿಬೇಕಿತ್ತು, ಗಾರ್ಡ್ಸ್ ಇಂದ ತಪ್ಪಿಸ್ಕೋಬೇಕಿತ್ತು, ಎಲ್ಲಕ್ಕಿಂತ ಮುಖ್ಯವಾಗಿ ಜನರನ್ನು ಅವನ ಕಡೆ ಸೆಳಿಬೇಕಿತ್ತು. ಅದಕ್ಕೆ ಶಾರ್ಟ್ ಸರ್ಕ್ಯೂಟ್ ಮಾಡ್ದ, ವೈಟ್ ಲೈನ್ ದಾಟ್ದ. ಆದ್ರೆ ಮೊದಲು ಅವನು ಹೋಗಿದ್ದು ವಿರಾಟ್ನ ಹೊಡೆಯೋಕೆ. ಅಲ್ಲಿಂದ ಆ 3 ಜನ ಕೈದಿಗಳಲ್ಲಿ ಒಬ್ಬನಾಗಿ ಬಂದು ಎಲ್ಲರ ಮುಂದೆ ಗರುಡನ್ನು ಕೊಂದು ಹಾಕ್ತಾರೆ. ವಾನರಂ ಗಾರ್ಡ್ಸ್ ಬಂದು ಹಿಡ್ಕೊಂಡು ನಿಂತಾಗ ಅಲ್ಲಿವರೆಗೆ ತಲೆ ಎತ್ತು ನೋಡೋಕೆ ಹೆದರುತ್ತಿದ್ದ ಜನ ರಾಕಿ ಮೇಲ್ ನಿಂತಿರೋದು ನೋಡಿ ಗಾರ್ಡ್ಸ್ಗಳ ತಲೆ ತುಳಿದು ಮುಂದಕ್ಕೆ ನಕ್ಕಿದ್ರು. ಜನ ರಾಕಿನ ಸುಲ್ತಾನನಾಗಿ ಸ್ವೀಕರಿಸಿದ್ರು. ಡೋಂಟ್ ಟಚ್ ಮೀ. ರೀನಾ, ಇಲ್ಲೇನ್ ಮಾಡ್ತಾ ಇದ್ಯಾ? ಫ್ರೆಂಡ್ಸ್ ಜೊತೆ ರೆಸ್ಟೋರೆಂಟ್ ಅಲ್ಲಿ ಕೂತಿದೆ, ಬಲವಂತವಾಗಿ ಕರ್ಕೊಂಡು ಬಂದಿದ್ದಾರೆ. ಯಾವನವನು?